ಶ್ರೀ ಗುರುಭ್ಯೋ ನಮಃ. ವಸಿಷ್ಠ ಮತ್ತು ವಿಶ್ವಾಮಿತ್ರರ ನಡುವೆ ಧೇನುವಿಗಾಗಿ ಘೋರವಾದಂಥ ಯುದ್ಧ ನಡೆಯಿತು. ಆ ಯುದ್ಧದ ಪರಿಣಾಮವಾಗಿ ಶಬಲೆಯಿಂದ ಸೃಷ್ಟಿ ಮಾಡಲ್ಪಟ್ಟಂತಹ ಸೈನ್ಯ ವಿಶ್ವಾಮಿತ್ರರ ಸೈನ್ಯವನ್ನು ಧ್ವಂಸ ಮಾಡಿತು. ವಿಶ್ವಾಮಿತ್ರರು ಪಶ್ಚಾತ್ತಾಪಪಟ್ಟು ಶಿವನನ್ನು ಕುರಿತು ತಪಸ್ಸು ಮಾಡಿ ಅನೇಕ ಶಸ್ತ್ರಾಸ್ತ್ರಗಳನ್ನು ಪಡೆದುಕೊಂಡು ವಿಶ್ವಾಮಿತ್ರರ ಮೇಲೆ ಮತ್ತೊಮ್ಮೆ ಯುದ್ಧವನ್ನು ಸಾರಿದರು. ಆಗಲೂ ಕೂಡ ವಿಶ್ವಾಮಿತ್ರರು ಪ್ರಯೋಗ ಮಾಡಿದಂಥ ಎಲ್ಲ ಅಸ್ತ್ರಗಳು ವಸಿಷ್ಠರ ಬ್ರಹ್ಮದಂಡದ ಮೂಲಕವಾಗಿ ನಾಶ ಹೊಂದಿದವು. ವಿಶ್ವಾಮಿತ್ರರು ಆ ವಸಿಷ್ಠರ ವಿಷಯದಲ್ಲಿ ಪ್ರಬಲವಾದಂಥ ವೈರವನ್ನು ತಾಳಿ ಆ ವಸಿಷ್ಠರನ್ನ ಮತ್ತು ಅವರ ಮಕ್ಕಳನ್ನ ಕೊಲ್ಲುವಂಥ ಪ್ರಯತ್ನ ಮಾಡಿದರು. ಇಲ್ಲಿ ಇಲ್ಲದೇ ಇರುವಂಥ ಕೆಲವು ಮಾಹಿತಿಗಳು ಮಹಾಭಾರತದಲ್ಲಿ ಬಂದಿದೆ ಅಂತ ಮೊನ್ನೆ ಒಂದು ದಿವಸ ಹೇಳಿದ್ದೆ. ಅಯೋಧನ ಪುರಾಣಿಕರ ಲಕ್ಷ್ಮೀ ಶೋಭನ ಪದದ ಕನ್ನಡ ವ್ಯಾಖ್ಯಾನದಲ್ಲಿ ಆ ಕೆಲವು ಕಥೆಗಳನ್ನು ಉದಾಹರಣೆ ಮಾಡ್ತಾರೆ. ವಿಶ್ವಾಮಿತ್ರರು ಆ ವಸಿಷ್ಠರ ಆಶ್ರಮವನ್ನು ಸುಟ್ಟರು. ಆ ವಸಿಷ್ಠರ ಅನೇಕ ಜನ ಶಿಷ್ಯರನ್ನು ಕೊಲ್ಲಿಸಿದರು. 100 ಜನ ಗಂಡು ಮಕ್ಕಳನ್ನು ರಾಕ್ಷಸನೊಬ್ಬನಿಗೆ ಆಹಾರವಾಗಿತ್ತು. ಅವರೆಲ್ಲ ಸುಟ್ಟು ಹೋಗಲಿ, ಭಸ್ಮೀಭೂತರಾಗಲಿ ಅಂತ ತಾವೇ ಶಾಪ ಕೊಟ್ಟರು ಅಂತ ಬಂತು. ಅಲ್ಲಿ ವಾಸ್ತವಿಕವಾದಂಥ ಕಥೆ ಏನೆಂದರೆ, ರಾಕ್ಷಸನೊಬ್ಬನಿಗೆ ಆ ಎಲ್ಲರನ್ನ ಆಹುತಿ ಆಗುವಂತೆ ಮಾಡಿದರು. ಸೌದಾಸ ಅಂತುವಂಥ ಒಬ್ಬ ರಾಜ ವಿಶ್ವಾಮಿತ್ರರ ಸಂಚಿಗೆ ಆತ ರಾಕ್ಷಸ ರೂಪವನ್ನು ಮೊದಲೇ ತಾಳಿದ್ದವನು ಈ ವಸಿಷ್ಠರ ಮೇಲೆ ದಾಳಿ ಮಾಡಿ ಅವರ 100 ಮಕ್ಕಳನ್ನು ಕೂಡ ಧ್ವಂಸ ಮಾಡಿದ. ಅವನಿಗೆ ರಾಕ್ಷಸ ಜನ್ಮ ಯಾಕೆ ಬಂದಿತ್ತಂದ್ರೆ, ಕುಲಗುರುಗಳಾದಂಥ ವಸಿಷ್ಠರನ್ನ ಶ್ರಾದ್ದದ ಭೋಜನಕ್ಕೆ ಆತ ಕರೆದಿದ್ದ. ಆ ರಾಕ್ಷಸ ಹಿಂದೊಮ್ಮೆ ಕಾಡಿಗೆ ಬೇಟೆಯಾಡಲಿಕ್ಕೆ ಹೋದಾಗ ಒಬ್ಬ ರಾಕ್ಷಸನ್ನ ಸಂಹಾರ ಮಾಡಿದ್ದ. ಆ ರಾಕ್ಷಸನ ಸಹೋದರ ಕುಪಿತನಾಗಿ ಈ ರಾಜನ ವಿಷಯದಲ್ಲಿ ವೈರವನ್ನು ಇಟ್ಕೊಂಡು ತಾನೇ ಅಡಿಗೆಯವನ ರೂಪದಿಂದ ಆ ರಾಜನ ಅರಮನೆಗೆ ಬಂದು ಉಳಿದ ಪ್ರಾಣಿಗಳ ಮಾಂಸದ ಬದಲಾಗಿ ನರಮಾಂಸದ ಅಡುಗೆಯನ್ನು ತಯಾರು ಮಾಡಿ ಆ ಋಷಿಗೆ ಬಡಿಸಿಬಿಟ್ಟ. ಅಸ್ಪಷ್ಟವಾಗಿ ನೆನಪಿದ್ದಂಥ ಮಾಹಿತಿಗಳನ್ನು ಈಗ ಹೇಳ್ತಿದ್ದೇನೆ. ಮಹಾಭಾರತದಲ್ಲಿ ಮುಂದೆ ಅದರ ವಿವರವಾದ ಮಾಹಿತಿಗಳನ್ನು ಬಂದಾಗ ನೋಡಬಹುದು. ವಸಿಷ್ಠರು ಈ ರಾಜನೇ ಈ ನರಮಾಂಸವನ್ನು ನನಗೆ ಬಡಿಸಿದ್ದಾನೆ ಎನ್ನುವ ಕಾರಣಕ್ಕಾಗಿ ಕುಪಿತರಾಗಿ ಅವನಿಗೆ ನೀನು ರಾಕ್ಷಸನಾಗುವಂತ ಶಾಪ ಕೊಟ್ಟುಬಿಟ್ರು. ಆತ ಇದು ನಾನು ಮಾಡಿದ್ದಲ್ಲ, ನನ್ನ ತಪ್ಪಿಲ್ಲದೆ ನೀವು ಶಾಪ ಕೊಟ್ಟಿದ್ದೀರಾ, ಅದರಿಂದ ನಿಮಗೂ ನಾನು ಶಾಪ ಕೊಡ್ತೇನೆ ಅಂತ ಕೈಯಲ್ಲಿ ನೀರು ತೆಗೆದುಕೊಂಡ. ಹರಿವಂಶದಲ್ಲಿ ಅದನ್ನು ಹೇಳಿದ್ದೆ. ಆಗ ಆತನ ಪತ್ನಿ ಮದಯಂತಿ ಅಂತನ್ನುವಳು ಗುರುಗಳಿಗೆ ಶಾಪ ಕೊಡಬಾರ್ದು ನೀವು ಅಂತ ಆ ರಾಜನನ್ನು ತಡೆದಳು. ಆಗ ಆತ ಶಾಪಕ್ಕಾಗಿ ತೆಗೆದುಕೊಂಡಂತಹ ನೀರನ್ನು ತನ್ನ ಕಾಲ ಮೇಲೆ ಹಾಕ್ಕೊಂಡ. ಆ ಪವಿತ್ರವಾದಂತಹ ಜಲ ಆತನ ಕಾಲ ಮೇಲೆ ಬಿದ್ದು ಕಾಲೆಲ್ಲ ಸುಟ್ಟು ಹೋಯ್ತು, ಕಪ್ಪು ಬಣ್ಣದ್ದಾಗಿಬಿಡ್ತು. ಹಾಗಾಗಿ ಆತ ಕಲ್ಮಾಶ ಪಾದ ಅಂದ್ರೆ ಹೊಲಸಾದಂತಹ ಕಾಲುಳ್ಳವನು ಅನ್ನೋ ಹೆಸರನ್ನು ಪಡ್ಕೊಂಡ. ಅಂತೂ ನರಭಕ್ಷಕನಾದ ರಾಕ್ಷಸ ಆಗಿಬಿಟ್ಟಿದ್ದ ಅವನು. ಈ ಸಂಗತಿ ವಿಶ್ವಾಮಿತ್ರರಿಗೆ ತಿಳಿದು ವಿಶ್ವಾಮಿತ್ರರು ಆ ರಾಕ್ಷಸನ ಮೂಲಕ ವಸಿಷ್ಠರ 100 ಮಕ್ಕಳನ್ನು ಕೂಡ ಧ್ವಂಸ ಮಾಡಿಸಿದ್ರು ಅನ್ನೋದು ಕಥೆ. ರಾಮಾಯಣದಲ್ಲಿ ಬಂದಂತೆ ಅವರೆಲ್ಲ ಭಸ್ಮೀಭೂತರಾಗಲಿ ಅಂತ ತಾವೇ ಶಾಪ ಕೊಟ್ಟು ಬಿಟ್ಟಿದ್ರು. ಆದರೆ ವಸಿಷ್ಠರು ಕ್ಷಮಾಮೂರ್ತಿ ಆಗಿದ್ರು, ಸಹನೆ ಗುಣಕ್ಕೆ ಅವರು ಪ್ರಸಿದ್ಧರಾಗಿದ್ರು. ತಾನೇ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಪ್ರಯತ್ನ ಪಟ್ಟರು. ಮೇರು ಪರ್ವತದ ಶಿಖರದ ಮೇಲೆ ಹೋಗಿ ಅಲ್ಲಿಂದ ಧುಮುಕಿದ್ರು, ಸಮುದ್ರಕ್ಕೆ ಧುಮುಕಿದ್ರು, ಬೆಂಕಿಗೆ ಹಾರಿದ್ರು, ನದಿಯಲ್ಲಿ ಮುಳುಗಿದ್ರು. ಯಾವುದು ಫಲಕಾರಿ ಆಗಲಿಲ್ಲ. ಆಶ್ರಮದ ಕಡೆಗೆ ಹೆಜ್ಜೆ ಹಾಕಿದ್ರು. ಹಿಂದಿನಿಂದ ಸೊಸೆ ಬರ್ತಾ ಇದ್ಲು, ಆ ಶಕ್ತಿಯ ಮಗಳು, ಶಕ್ತಿಯ ಪತ್ನಿ. ಅವಳ ಹೆಸರು ಅದೃಶ್ಯಂತಿ ಅಂತ. ತುಂಬಿ ಗರ್ಭಿಣಿ ನಡೆದು ಬಂದದ್ದು ತಿಳಿಯಲಿಲ್ಲ. ಆದರೆ ಅವಳ ಗರ್ಭದಿಂದ ವೇದ ಘೋಷ ಕೇಳಿ ಬರ್ತಿತ್ತು. ಆಗ ಇದು ನನ್ನ ಮೊಮ್ಮಗು ಅಂತ ಅವರಿಗೆ ಗೊತ್ತಾಯಿತು. ಆ ಮೊಮ್ಮಗನಾದಂತಹ ಪರಾಶರನಿಗಾಗಿ ಅವರು ಜೀವನವನ್ನು ಮುಂದುವರಿಸಿದರು.
ಮುನಿಯ ಮನಸ್ಸಿಗೆ ಆವಾಗ ತಂಪಾಯಿತು. ಆ ತುಂಬಿದ ಬಸರಿಯನ್ನು ಕೂಡ ವಿಶ್ವಾಮಿತ್ರನ ಕಡೆ ರಾಕ್ಷಸ ತಿನ್ನಬೇಕು ಅಂತ ಹೊಂಚಿ ಹಾಕಿದ್ದ. ಆದರೆ ಈ ವಸಿಷ್ಠರು ಆ ರಾಕ್ಷಸನಿಗೆ ಏನೂ ಮಾಡಲಿಲ್ಲ, ಸುಟ್ಟು ಬೂದಿ ಮಾಡಲಿಲ್ಲ. ಇನ್ನೇನು ಮಾಡಿದ್ರು ಅಂದರೆ ತಮ್ಮ ಕಮಂಡಲದಲ್ಲಿರುವಂಥ ನೀರನ್ನು ತೆಗೆದುಕೊಂಡು ಆತನ ಮೇಲೆ ಸಿಂಪಡಿಸಿ ಆತನ ರಾಕ್ಷಸ ಜನ್ಮವನ್ನು ವಿಮೋಚನೆ ಮಾಡಿದರು. ಇಷ್ಟು ಸಹನೆ ತೋರಿಸಿದರು. ತಮ್ಮ ಕಡೆಯದ್ದೆಲ್ಲ ಸರ್ವನಾಶ ಆಗಿ ಹೋಗಿತ್ತು. ಯಾರೂ ಇಲ್ಲೇ ಇಲ್ಲ, ಇವರೊಬ್ಬರನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲೇ ಇಲ್ಲ. ಇದು ಆ ವಿಶ್ವಾಮಿತ್ರರು ವಸಿಷ್ಠರಿಗೆ ಮಾಡಿದಂತಹ ಪ್ರತೀಕಾರದ ವರ್ಣನೆ. ಎಲ್ಲ ವಿಫಲ ಆದಮೇಲೆ ಮತ್ತೆ ಅವರು ಬ್ರಹ್ಮರ್ಷಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ಕಾಡಿಗೆ ಹೋಗಿ ತಪಸ್ಸು ಮಾಡಿದರು. ಅಲ್ಲಿ ಆ ತ್ರಿಶಂಕು ಮಹಾರಾಜನ ಘಟನೆ ನಡೆಯಿತು. ಅಲ್ಲಿಂದ ಮತ್ತೆ ಅವರ ತಪಸ್ಸು ವ್ಯಯ ಆಯಿತು. ಅದನ್ನೆಲ್ಲವನ್ನು ಮುಗಿಸಿ ಮತ್ತೆ ತಪಸ್ಸಿಗೆ ಕುಳಿತುಕೊಂಡಿದ್ರು. ಸೋದರಳಿಯನಾದಂತಹ ಶುನಶೇಪನ ಘಟನೆ ಕೂಡ ಅಲ್ಲಿ ನಡೆಯಿತು. ಶುನಶೇಪನನ್ನು ಅವರು ಮುಕ್ತನನ್ನಾಗಿ ಮಾಡಿದರು. ಅಂಬರೀಷ ರಾಜನ ಯಜ್ಞವೂ ಕೂಡ ಯಾವುದೇ ವಿಘ್ನ ಇಲ್ಲದೆ, ನರಬಲಿ ಇಲ್ಲದೆ ಸಾಂಗವಾಗಿ ಸಮಾಪ್ತವಾಗುವಂತೆ ಅವರು ನೋಡಿಕೊಂಡರು. ವಿಶ್ವಾಮಿತ್ರರು ಮತ್ತೊಮ್ಮೆ ತಪಸ್ಸನ್ನು ಮಾಡಿ 1000 ವರ್ಷ ಪೂರ್ಣ ಆದವು. ಬ್ರಹ್ಮ ಮೊದಲಾದ ದೇವತೆಗಳು ಆ ವಿಶ್ವಾಮಿತ್ರರ ಬಳಿಗೆ ಆಗಮಿಸಿದರು. ಬ್ರಹ್ಮ ವಿಶ್ವಾಮಿತ್ರರಿಗೆ ಮುಂದಿನ ಮಾತನ್ನು ಹೇಳಿದ, 1000 ವರ್ಷ ಕಠಿಣವಾದ ತಪಸ್ಸನ್ನು ಮಾಡಿದ್ದಿ, ಈಗ ನೀನು ಋಷಿಯಾಗಿದ್ದಿ. ರಾಜನಾಗಿದ್ದವರು ರಾಜರ್ಷಿಯಾಗಿ ಈಗ ಋಷಿ ಆದ್ರಷ್ಟೇ ಅಂತ ಅವ್ರಿಗೆ ಹರಿಸಿ ನಾವು ಹೋಗಿ ಬರ್ತೇವೆ ಅಂತ ಹೊರಟು ಹೋಗಿಬಿಟ್ರು. ವಿಶ್ವಾಮಿತ್ರರು ಬ್ರಹ್ಮರ್ಷಿಯೇ ಆಗಬೇಕು ಅನ್ನುವಂಥ ಹಠದೊಂದಿಗೆ ಮತ್ತೆ ತಪಸ್ಸನ್ನು ಮುಂದುವರಿಸಿದರು. ದೀರ್ಘಕಾಲ ಕಳೆದ ಬಳಿಕ ಆ ವಿಶ್ವಾಮಿತ್ರರು ಏನು ತಪಸ್ಸು ಮಾಡ್ತಿದ್ರಲ್ಲ, ಆ ಆಶ್ರಮದ ಸಮೀಪದಲ್ಲಿ ಮೇನಕೆ ಅನ್ನುವಂಥ ಒಬ್ಬಳು ಸುಂದರಿಯಾದಂಥ ಅಪ್ಸರೆ ಸ್ನಾನ ಮಾಡ್ತಿದ್ರು. ಅವಳನ್ನು ನೋಡಿ ಈ ವಿಶ್ವಾಮಿತ್ರರಿಗೆ ಮನಸ್ಸು ಚಂಚಲ ಆಯಿತು. ಅವರು ಮೇನಕೆಗೆ ಹೇಳಿದರು, ನನ್ನ ಆಶ್ರಮದಲ್ಲಿ ಬಂದು ನನ್ನ ಜೊತೆ ವಾಸ ಮಾಡಿಕೊಂಡಿರು. ಮನ್ಮಥನ ಬಾಣಗಳ ಏಟಿಗೆ ತುತ್ತಾಗಿ ನಾನು ಮೋಹಿತನಾಗಿದ್ದೇನೆ. ನನ್ನ ಅಭಿಲಾಷೆಯನ್ನು ಪೂರ್ಣಗೊಳಿಸು. ಮೇನಕೆ ಕೂಡ ವಿಶ್ವಾಮಿತ್ರರ ಆ ಬಯಕೆಯನ್ನು ಈಡೇರಿಸುವ ಕಾರಣಕ್ಕಾಗಿ ಅವಳ ಆಶ್ರಮದಲ್ಲೇ ಇದ್ದು ಬಿಟ್ಲು. ತಪಸ್ಸಿಗೆ ದೊಡ್ಡ ವಿಘ್ನ ಬಂದೊದಗಿತ್ತು. 10 ವರ್ಷ 10 ಕ್ಷಣದಂತೆ ಕಳೆದು ಹೋದವು. ಮೇನಕೆ ಸಂಘ ಮಾಡಿದ್ದಕ್ಕಾಗಿ ಕೊನೆಗೊಮ್ಮೆ ಅವರಿಗೆ ತೀವ್ರ ನಾಚಿಕೆ ಬಂದಂತಾಯ್ತು. ತಲೆ ತಗ್ಗಿಸಿ ಕೂತ್ಕೊಂಡ್ಬಿಟ್ರು. 10 ವರ್ಷ ಆದಮೇಲೆ ತಲೆ ತಗ್ಗಿಸಿ ಕೂತ್ಕೊಂಡು ವ್ಯರ್ಥವಾಗಿ 10 ವರ್ಷಗಳನ್ನು ಕಳೆದು ಬಿಟ್ನಲ್ಲ ಅಂತ ಅವರು ಚಿಂತೆ ಮಾಡಿ ಶೋಕ ಮಾಡಿದರು. ಇದಕ್ಕೆಲ್ಲ ಏನು ಕಾರಣ ಅದನ್ನು ಅವರು ಆಲೋಚನೆ ಮಾಡಿದರು. ಇದೆಲ್ಲ ದೇವತೆಗಳ ಸಂಚು. ನಾನು ಮಾಡಿದಂಥ ತಪಸ್ಸಿನ ಫಲದ ಅಪಹರಣಕ್ಕಾಗಿ ಈ ದೇವತೆಗಳು ಇಂಥ ಸಂಚನ್ನು ಹೂಡಿದ್ದಾರೆ ಅಂತ ಅವ್ರಿಗೆ ಗೊತ್ತಾಯ್ತು. ಅವರ ಬುದ್ಧಿ ಕೋಪದಿಂದ ಪ್ರಕ್ಷುಬ್ಧ ಆಯಿತು. ಒಂದು ರಾತ್ರಿ ಒಂದು ಹಗಲಿನಂತೆ ಈ 10 ವರ್ಷಗಳನ್ನ ನಾನು ಕಳೆದು ಬಿಟ್ನಲ್ಲ, ನನ್ನ ಗತಿ ಏನು? ಕಾಮ ಮೋಹದಿಂದಾಗಿ ನಾನು ಸೋತ್ ಹೋದೆ. ನನ್ನ ತಪಸ್ಸೆಲ್ಲ ಭ್ರಷ್ಟವಾಯಿತು. ತಪಸ್ಸಿಗೆ ವಿಘ್ನ ಆಯಿತು ಅಷ್ಟೇ ಅಲ್ಲದೆ ಸ್ತ್ರೀಸಂಗದಿಂದ ಫಲ ಸೋರಿ ಹೋಗಿತ್ತು. ಅತಿ ದುಃಖಿತರಾಗಿ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟರು. ವಿಶ್ವಾಮಿತ್ರರು 10 ವರ್ಷದ ನಂತರ ಇದ್ದಕ್ಕಿದ್ದಂತೆ ತಲೆ ತಗ್ಗಿಸಿ ಕೂತದ್ದು, ವಿಚಾರ ಮಗ್ನರಾದದ್ದನ್ನು ನೋಡಿ ಮೇನಕೆಗೆ ಭಯ ಆಯಿತು. ಈ ಋಷಿಗಳಿಗೆ ನನ್ನಿಂದ ವಿಮುಖರಾಗಿದ್ದಾರೆ ಅಂತ ಗೊತ್ತಾಯ್ತು ಅವಳಿಗೆ. ಇನ್ನೇನು ನನಗೆ ಶಾಪ ಕೊಟ್ಟು ಬಿಡ್ತಾರೋ ಅಂತ ಭಯಪಟ್ಲು. ಅವಳು ಗಡಗಡನೆ ನಡುಗುತ್ತಾ ಕೈ ಮುಗಿದುಕೊಂಡು ಅವರ ಮುಖವನ್ನು ನೋಡ್ತಾ ಇದ್ಲು. ವಿಶ್ವಾಮಿತ್ರರು ಮೇನಕೆಗೆ ಶಾಪ ಕೊಡಲಿಲ್ಲ. ಮಧುರವಾದ ಮಾತಿನಿಂದ ಅವಳನ್ನು ಸಂತೈಸಿ ಕಳಿಸಿಕೊಟ್ರು. ಉತ್ತರ ದಿಕ್ಕಿನಲ್ಲಿರುವಂಥ ಹಿಮಾಲಯ ಪರ್ವತದ ಕಡೆಗೆ ತೆರಳಿಬಿಟ್ರು. ಅವರಿಬ್ಬರ ಮಿಲನದಿಂದ ಹುಟ್ಟಿದವಳೇ ಶಕುಂತಲ, ದುಷ್ಯಂತನ ಪತ್ನಿ, ಭರತನ ತಾಯಿ. ಕಾಮ ಕ್ರೋಧವಿನೆಲ್ಲವನ್ನು ಕೂಡ ಸಂಪೂರ್ಣವಾಗಿ ತ್ಯಾಗ ಮಾಡಲೇಬೇಕು ಅನ್ನುವ ಇಚ್ಛೆಗೊಳಗಾಗಿ ಅವರು ದೃಢವಾದಂಥ ತಪಸ್ಸನ್ನು ಮಾಡಿದರು. ಕೌಶಿಕಿ ನದಿಯೇ ಅಂದರೆ ತನ್ನ ಅಕ್ಕ ಸತ್ಯವತಿ ಕೌಶಿಕಿ ರೂಪದಿಂದ ಏನು ಹರಿದಿದ್ದಲ್ಲ, ಅವಳ ತೀರದಲ್ಲಿ ಘೋರವಾದಂಥ ತಪಸ್ಸನ್ನು ಅವರು ಪ್ರಾರಂಭ ಮಾಡಿದರು.
ಹೀಗೆ 1000 ವರ್ಷ ಘೋರವಾದ ತಪಸ್ಸು ಮುಂದುವರೆದ ಮೇಲೆ ದೇವತೆಗಳಿಗೆ ಭಯ ಆಯಿತು. ಸಮಾಲೋಚನೆ ಮಾಡಿದ್ರೆ ಎಲ್ಲ ಕೂಡಿ ಈ ವಿಶ್ವಾಮಿತ್ರನಿಗೆ ಮಹರ್ಷಿಯ ಪದವನ್ನು ಕೊಟ್ಟು ಬಿಡೋಣ, ಮಹರ್ಷಿ ಸ್ಥಾನವನ್ನು ಕೊಟ್ಟು ಬಿಟ್ಟ ಮೇಲೆ ತಾನೇ ಸಂತೃಪ್ತನಾಗಿ ಈ ತಪಸ್ಸನ್ನು ಏನಾದ್ರು ಬಿಟ್ಟು ಬಿಡ್ತಾನೋ ನೋಡೋಣ ಅಂತ ಆಲೋಚನೆ ಮಾಡಿದರು. ಬ್ರಹ್ಮನಿಗೆ ಅದನ್ನು ತಿಳಿಸಿದ್ರು. ಬ್ರಹ್ಮ ಆ ವಿಶ್ವಾಮಿತ್ರದ ಕಡೆಗೆ ಬಂದು ಈ ಮುಂದಿನ ಮಾತನ್ನು ಹೇಳಿದ. 1000 ವರ್ಷ ತಪಸ್ಸು ಮಾಡಿದ್ದಿ, ನನಗೆ ಸಂಪ್ರೀತಿಯಾಗಿದೆ. ಋಷಿಗಳಿಗೆ ಮುಖ್ಯನಾಗಿದ್ದಿ ನೀನು, ಮಹರ್ಷಿ ಅಂದ್ರೆ ದೊಡ್ಡ ಋಷಿ ಅನ್ನೋ ಕಾರಣಕ್ಕಾಗಿ ಮಹರ್ಷಿ ಅನ್ನೋ ಹೆಸರು ನಿಮಗೆ ಕೊಡ್ತೇವೆ. ವಿಶ್ವಾಮಿತ್ರರು ಆ ಬ್ರಹ್ಮನಿಗೆ ನಮಸ್ಕರಿಸಿ ಹೇಳಿದರು, ಮಹರ್ಷಿಯ ಸ್ಥಾನವನ್ನ ನನಗೆ ನೀವು ಕೊಟ್ಟಿದ್ದೀರಿ ಎಲ್ಲ ಸರಿ, ನಾನು ಅಂತರಿಂದ್ರಿಯ ಬಹಿರಿಂದ್ರಿಯಗಳನ್ನೆಲ್ಲ ಗೆದ್ದಿದ್ದೇನೆ ಅಂತ ಅರ್ಥ ಮಾಡ್ಕೊಳ್ಬೋದು ಹೇಗೆ? ಮಹರ್ಷಿಯ ಪಟ್ಟವಂತೂ ನೀವು ನನಗೆ ಕೊಟ್ಟಿದ್ದೀರಿ, ನನಗೆ ಪಟ್ಟ ಮುಖ್ಯ ಅಲ್ಲ, ಮಹರ್ಷಿಯ ಸ್ಥಾನ ನನಗೆ ಬಂದಿದ್ದರಿಂದ 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು ಮತ್ತು ಮನಸ್ಸು ಇವೆಲ್ಲವನ್ನು ಕೂಡ ನಾನು ಗೆದ್ದಿದ್ದೇನೆ ಅಂತ ಅರ್ಥ ಮಾಡ್ಕೊಳ್ಬೋದು ಹೇಗೆ? ಹೀಗೆ ಆ ವಿಶ್ವಾಮಿತ್ರರು ಆ ಚತುರ್ಮುಖ ಬ್ರಹ್ಮನನ್ನ ಪ್ರಶ್ನೆ ಮಾಡಿದರು. ಆಗ ಆ ಚತುರ್ಮುಖ ಬ್ರಹ್ಮ ಮತ್ತೆ ಉತ್ತರಿಸಿದ್ರೆ, ಮಹರ್ಷಿ ಆಗಿದ್ದೇ ಹೌದು, ಆದರೆ ಸಂಪೂರ್ಣವಾಗಿ ಜಿತೇಂದ್ರಿಯ ಆದಂತ ಅಲ್ಲ. ಸಂಪೂರ್ಣವಾಗಿ ನೀವು ಜಿತೇಂದ್ರಿಯ ಆಗಬೇಕಾದ್ರೆ ಇನ್ನೂ ದೀರ್ಘವಾದಂತಹ ಕಾಲ ಇದೆ. ಮತ್ತಷ್ಟು ಕಠೋರವಾದಂತಹ ತಪೋನುಷ್ಠಾನವನ್ನು ಮಾಡಿ ಬ್ರಹ್ಮರ್ಷಿ ಆಗಲಿಕ್ಕೆ ಪುನಃ ಪ್ರಯತ್ನ ಮಾಡುವ. ಮಹರ್ಷೇ ಸ್ವಾಗತಂ ವತ್ಸ ತಪಸಾ ಉಗ್ರೇಣ ತೋಷಿತ. ನೀನು ಮಹರ್ಷಿಯಾಗಿದ್ದಿ, ಮಹತ್ವಂ ಋಷಿ ಮುಖ್ಯತ್ವಂ ಚ, ಮಹಾತ್ಮನಾಗಿದ್ದಿ ಮತ್ತು ಋಷಿ ಮುಖ್ಯನಾಗಿದ್ದಿ. ಋಷಿ ಅಂದರೆ ಜ್ಞಾನ ವೇದ ದೃಷ್ಟ, ವೇದಗಳನ್ನ ಯಾರು ಕಂಡುಕೊಂಡಿರ್ತಾರಲ್ಲ ಅವರಿಗೆ ಋಷಿ ಅಂತ ಕರೀತಾರೆ. ಪ್ರಾಂಜಲಿ ಪ್ರಣತೋ ಭೂತ್ವ ಪ್ರತ್ಯುವಾಚ ಪಿತಾಮಹನನ್ನು ಕೇಳಿದೆ, ನನಗೆ ಯದಿಮೇ ಭಗವಾನಾಹ ತಥೋಹಂ ವಿಜಿತೇಂದ್ರಿಯ, ನಾನು ಜಿತೇಂದ್ರಿಯನಾಗಿ ಇದ್ದೇನೆ ಅಂತ ಭಾವಿಸಬಹುದು ಹೇಗೆ ಅಂತ ಕೇಳಿದ್ದೆ. ಸಮುವಾಸ ತಥೋ ಬ್ರಹ್ಮ ನತಾವತ್ವಂ ಜಿತೇಂದ್ರಿಯ, ನೀನಿನ್ನೂ ಜಿತೇಂದ್ರಿಯ ಅಲ್ಲ. ಯತಸ್ವ ಮುನಿಷಾರ್ದೂಲ ಇತ್ಯುಕ್ತ ತ್ರಿದಿವಂ ಗತಃ, ಇಂದ್ರಿಯಗಳ ಮೇಲೆ ಸಂಪೂರ್ಣ ಹತೋಟಿ ನಿನಗೆ ಬರಬೇಕಾದ್ರೆ ನೀನಿನ್ನೂ ಪ್ರಯತ್ನ ಪಡಬೇಕು. ಅದ ಕಥೆಯನ್ನು ಮತ್ತೆ ಈಗ ಮುಂದೆ ನೋಡ್ತೇವೆ. ಈಗ ಮೇನಕೆಗೆ ಮನಸ್ಸು ಹೋತು, ಅವರು ತಪಸ್ಸಿ ವಿಘ್ನ ಮಾಡಿಕೊಂಡು ತಪಸ್ಸಿನ ಫಲವನ್ನು ಸೋರೆ ಹೋಗಿಸ್ಕೊಂಡ್ರು ಕೂಡ ಮುಂದೆ ಮತ್ತೊಬ್ಬಳು ಅಕ್ಷರ ಬರ್ತಾರೆ. ಆಗೇನಾಯಿತು ಅಂತ ನೋಡ್ಬೇಕು. ಕಾಮವನ್ನು ಗೆಲ್ಲಬಹುದು, ಕ್ರೋಧವನ್ನು ಗೆಲ್ಲೋದು ಕಷ್ಟ. ಅದಕ್ಕಾಗಿ ಅದು ಮುಂದಿನ ಕಥೆಯಲ್ಲಿ ಗೊತ್ತಾಗ್ತದೆ. ಕೌಶಿಕಿ ನದಿ ತೀರದಲ್ಲೇ ಅವರು ತಳ ಊರಿ ಘೋರವಾದ ತಪಸ್ಸನ್ನು ಮಾಡಿದರು, ಕೈಗಳನ್ನು ಮೇಲೆತ್ತಿದರು. ನಿರಾಲಂಬರಾಗಿ ಆಶ್ರಮದ ಹೊರಗಿನ ಬಯಲಿನಲ್ಲಿ ಯಾವುದೇ ಆಧಾರವಿಲ್ಲದೆ ಆಕಾಶದಲ್ಲಿ ತೇಲಿಕೊಂಡು ಅಂತ ಹೀಗಿದ್ದ ಅರ್ಥ ಇದ್ದಿರಬೇಕು. ವಾಯುವನ್ನು ಆಹಾರವನ್ನಾಗಿ ಸ್ವೀಕಾರ ಮಾಡಿಕೊಂಡು ತಪಸ್ಸು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಬೇಸಿಗೆಯಲ್ಲಿ ಪಂಚಾಗ್ನಿಗಳ ನಡುವೆ, ಮಳೆಗಾಲದಲ್ಲಿ ಸುರಿಯುವಂತಹ ಮಳೆಯ ನಡುವೆ, ಚಳಿಗಾಲ ಬಂದರೆ ಹಗಲಿನಲ್ಲಿಯೂ ರಾತ್ರಿನಲ್ಲಿಯೂ ನೀರಿನಲ್ಲೇ ತಪಸ್ಸು ಮಾಡ್ತಿದ್ರು. ದೇವತೆಗಳಿಗೆ ಯಥಾ ಪ್ರಕಾರವಾಗಿ ಮತ್ತಷ್ಟು ತಾಪ ಆಯಿತು. ಅಲ್ಲಿಗೆ 63ನೇ ಸರ್ಗ ಮುಕ್ತಾಯಿಯಾಗಿದೆ. 64ನೇ ಸರ್ಗದಲ್ಲಿ ರಂಭೆ ಅನ್ನುವಂಥ ಅಪ್ಸರೆ ಆ ವಿಶ್ವಾಮಿತ್ರರ ಬಳಿಗೆ ಬಂದಂಥ ಕಥೆಯ ವರ್ಣನೆ ಇದೆ. ರಂಭೆಯನ್ನ ಇಂದ್ರ ಕರೆಸಿದ. ವಿಶ್ವಾಮಿತ್ರನ ಬಳಿಗೆ ಹೋಗು, ನಿನ್ನ ಬಲೆಗೆ ಆತ ಬೀಳುವಂತೆ ಮಾಡು, ಆತ ಮೋಹಿತನಾಗಬೇಕು. ಇದು ಮಹತ್ತರವಾದಂಥ ದೇವ ಕಾರ್ಯ. ಇದು ದೇವತೆಗಳಿಗೆ ಅದರಿಂದ ಅನುಕೂಲ ಇದೆ. ಏನು ದೇವತೆಗಳಿಗೆ ಅನುಕೂಲ ಅಂತ ಎಷ್ಟೋ ಸರಿ ನಾನು ಆಲೋಚನೆ ಮಾಡಿದ್ದೇನೆ. ವಿಶ್ವಾಮಿತ್ರ ಬ್ರಹ್ಮರ್ಷಿ ಆಗುವುದ್ರ ಮೂಲಕ ದೇವತೆಗಳಿಗೆ ಏನು ಅನುಕೂಲ, ಅಥವಾ ವಿಶ್ವಾಮಿತ್ರನ ತಪಸ್ಸಿಗೆ ವಿಘ್ನ ಒಡ್ಡೋದ್ರ ಮೂಲಕ ದೇವತೆಗಳಿಗೆ ಏನು ಅನುಕೂಲ ಅಂದರೆ, ವಿಶ್ವಾಮಿತ್ರ ತಾನು ರಾಜನಾಗಿದ್ದವನು, ರಾಜರ್ಷಿಯಾಗಿ, ಋಷಿಯಾಗಿ, ಮಹರ್ಷಿಯಾಗಿ, ದೇವರ್ಷಿ, ಬ್ರಹ್ಮರ್ಷಿ ಈ ಎಲ್ಲ ಪಟ್ಟಗಳನ್ನು ಪಡೆದುಕೊಂಡ್ರೆ ಅದರ ಮೂಲಕ ಮುಂದೆ ರಾಮಾವತಾರದಲ್ಲಿ ಆ ರಾಮನಿಗೆ ಆತ ಗುರುವಾಗಿ ನಿಂತುಕೊಂಡು ಆತನಿಗೆ ಸಕಲ ಶಸ್ತ್ರಾಸ್ತ್ರಗಳನ್ನು ಉಪದೇಶ ಮಾಡಿ ಆತನ ವಿವಾಹಕ್ಕೆ ಕಾರಣೀಭೂತನಾಗಿ ಈ ಎಲ್ಲ ಪಾತ್ರಗಳನ್ನು ನಿರ್ವಹಿಸಬೇಕಾಗಿದೆ. ಇವೆಲ್ಲ ಪಾತ್ರಗಳನ್ನು ನಿರ್ವಹಿಸುವುದೇನಿದೆ ಇದೊಂದು ದೇವತಾ ಕಾರ್ಯ. ಅದಕ್ಕಾಗಿ ಆತ ಬ್ರಹ್ಮರ್ಷಿ ಆಗಬೇಕಾಗಿತ್ತು. ಬ್ರಹ್ಮರ್ಷಿ ಆಗಬೇಕಾದ್ರೆ ಅವನಿಗೆ ಇಷ್ಟೆಲ್ಲ ಕಷ್ಟಗಳನ್ನು ಇಂದ್ರಾದಿಗಳು ಯಾಕೆ ತಂದು ಒಡ್ಡಬೇಕು ಅಂದರೆ, ಆತ
ಈ ಎಲ್ಲ ಕಷ್ಟ ನಷ್ಟಗಳನ್ನು ದಾಟಿ ಬ್ರಹ್ಮರ್ಷಿ ಆಗಬೇಕು ಮನುಷ್ಯ. ಸುಮ್ಮನೆ ಆತನಿಗೆ ಬ್ರಹ್ಮರ್ಷಿ ಪದವನ್ನು ನಾವು ಕೊಟ್ಟುಬಿಟ್ರೆ ಆ ಕೊಟ್ಟದ್ದ ಪದವಿಗೂ ಮಹತ್ವ ಇರೋದಿಲ್ಲ, ತೆಗೆದುಕೊಂಡವನಿಗೂ ಮಹತ್ವ ಇರೋದಿಲ್ಲ. ಇಷ್ಟೆಲ್ಲ ಕಷ್ಟಗಳನ್ನು ದಾಟಿ ಬಂದಿದ್ದಾನೆ ಅಂದರೆ ಆತ ನಿಜವಾದ ಬ್ರಹ್ಮರ್ಷಿ ಅಂತ ಅದನ್ನು ತಿಳ್ಕೊಳ್ಬಹುದು. ಅದಕ್ಕಾಗಿ ಇಷ್ಟೆಲ್ಲ ಕಷ್ಟಗಳನ್ನು ಕೊಡೋದಕ್ಕೂ ಅವರಿಗೆ ತಮ್ಮ ವೈಯಕ್ತಿಕ ಸ್ವಾರ್ಥ ಇಲ್ಲದೇ ಇದ್ರು ದೇವತಾ ಕಾರ್ಯ ಇತ್ತು. ದೇವತೆಗಳ ಸಂಕಲ್ಪದಂತೆ ಆ ಎಲ್ಲ ತತ್ವಾಭಿಮಾನಿಗಳು, ಪ್ರತಿಯೊಂದು ಇಂದ್ರಿಯಕ್ಕೆ ಅಭಿಮಾನಿ ದೇವತೆಗಳಾದಂಥ ಆ ಎಲ್ಲ ದೇವತೆಗಳು ವಿಶ್ವಾಮಿತ್ರನನ್ನು ಹೀಗೆ ಪರಿಪರಿಯಾಗಿ ಪ್ರಶ್ನೆ ಮಾಡಿದರು, ಪರೀಕ್ಷೆ ಮಾಡಿದರು. ಆ ರಂಭೆ ಏನಂದ್ಲು, ದೇವರಾಜನೇ, ನಿನಗೆ ಗೊತ್ತಿರುವಂತೆ ವಿಶ್ವಾಮಿತ್ರ ತೀಕ್ಷ್ಣ ಸ್ವಭಾವದವನು. ವಿಘ್ನ ಮಾಡಲಿಕ್ಕೆ ನಾನೇನಾದರೂ ಹೋದರೆ ನನಗೆ ಆತ ಕೋಪಾಗ್ನಿಯಿಂದ ಸುಟ್ಟು ಬಿಡ್ತಾನೆ, ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ನಿನಗೆ ಈ ಕಾರ್ಯವನ್ನು ನನ್ನ ಕಡೆಯಿಂದ ಮಾಡಿಸಬೇಕು ಅನ್ನುವಂಥ ಅಭಿಲಾಷೆ ಏನೋ ಬಂದಿದೆ, ಆದರೆ ನನಗೆ ಅನುಗ್ರಹ ಮಾಡು, ನನಗೆ ಇಂಥ ಆದೇಶವನ್ನು ಕೊಡಬೇಡ ಅಂತ ಕೇಳ್ಕೊಂಡ್ಳು ಅವಳು. ಆಗ ಇಂದ್ರ ಅಪ್ಸರೆಗೆ ಹೇಳಿದ, ಭಯ ಪಡಬೇಡ, ನನ್ನ ಶಾಸನದಂತೆ ನಡಲಿಕ್ಕೆ ನೀನು ನಿಶ್ಚಯ ಮಾಡು, ನಿನ್ನೊಬ್ಬಳನ್ನೇ ನಾನು ಕಳಿಸೋದಿಲ್ಲ, ನಿನ್ನ ಸಹಾಯಕ್ಕೆ ವಸಂತ ಋತು ಇರ್ತದೆ, ಚಿಗುರುಗಳಿಂದ ಕೂಡಿದಂಥ ವೃಕ್ಷಗಳಲ್ಲಿ ಕೋಗಿಲೆಗಳಿರ್ತವೆ, ಮನ್ಮಥನ ಸಮೇತನಾಗಿ ನಾನೂ ಬರ್ತೇನೆ. ಸಾಮಾನ್ಯ ಉಳಿದವ್ರನ್ನ ಕಳಿಸ್ತಿದ್ದ ಇಂದ್ರ, ತಾನೇನು ಹೋಗ್ತಿರ್ಲಿಲ್ಲ. ಇವರೆಲ್ಲ ಸರಿಯಾಗಿ ಕೆಲಸ ಮಾಡ್ತಾರಲ್ಲ ಅಂತ ನೋಡ್ಲಿಕ್ಕೆ ಮೇಲ್ವಿಚಾರಣೆ ಮಾಡ್ಲಿಕ್ಕೆ ತಾನೂ ಬರ್ತೀನಿ ಅಂತ ಹೊರಟ ಅವನು. ಈಗಾಗಲೇ ನೀನು ಸುಂದರಿ, ಮತ್ತಷ್ಟು ಅಲಂಕಾರ ಮಾಡಿಕೋ, ಆ ಕೌಶಿಕ ಮಹರ್ಷಿಯ ಮನಸ್ಸನ್ನು ಭೇದನೆ ಮಾಡು ಅಂತ ಕಳಿಸ್ಕೊಟ್ಟ. ಆಯಿತು ಅಂತ ಒಪ್ಪಿದ್ಲು. ಮತ್ತಷ್ಟು ದಿವ್ಯಾಂಬರಗಳಿಂದ, ಹೂಗಳಿಂದ, ಸುಗಂಧ ದ್ರವ್ಯಗಳಿಂದ ಅವಳು ಅಲಂಕಾರ ಮಾಡಿಕೊಂಡು ವಿಶ್ವಾಮಿತ್ರನ ಆಶ್ರಮಕ್ಕೆ ಹೋಗಿ ಆತನನ್ನು ಪ್ರಚೋದನೆ ಮಾಡಲಿಕ್ಕೆ ಪ್ರಯತ್ನಪಟ್ಟಳು. ಸುತ್ತಮುತ್ತಲಿರುವಂಥ ಪರಿಸರವೆಲ್ಲ ಮತ್ತಷ್ಟು ರಮ್ಯವಾಗಿತ್ತು. ವಿಶ್ವಾಮಿತ್ರರು ಕಣ್ತೆರೆದು ಆ ಸುತ್ತಮುತ್ತಲಿನ ವಾತಾವರಣವನ್ನು ನೋಡಿದರು. ಅವರ ಮನಸ್ಸು ಸಂತೋಷದಿಂದ ಅರಳಿತು. ತನ್ನ ಮುಂದೆ ನಿಂತಿರುವಂಥ ರಂಭೆ ಅನ್ನುವಂಥ ಅಪ್ಸರೆಯನ್ನು ನೋಡಿದರು. ಕೋಗಿಲೆಗಳ ನಿನಾದವನ್ನು ಕೇಳಿದರು, ಕರುಣಾನಂದಕರವಾದಂಥ ಗಾನವನ್ನು. ಅಪ್ಸರೆಯರ ಗುಂಪು, ಗಂಧರ್ವರ ಗುಂಪು ಬಂದಿದ್ದಿರಬೇಕು. ವಿಶ್ವಾಮಿತ್ರರಿಗೆ ಸಂದೇಹ ಬಂತು, ಇದೆಲ್ಲ ಇಂದ್ರನ ಕಾರ್ಯವೇ ಅಂತ ಗೊತ್ತಾಯ್ತು ಅವರಿಗೆ. ಇಂದ್ರನ ಕಾರ್ಯವೇ ಅಂತ ಗೊತ್ತಾಗಿ ರಂಭೆಗೆ ಶಾಪ ಕೊಟ್ಟುಬಿಟ್ರು. ಯನ್ಮಾಂ ಲೋಭಯಸೆ ರಂಭೆ ಕಾಮಕ್ರೋಧ ಜಯೈಷಿಣಂ 10 ವರ್ಷ ಸಹಸ್ರಾಣಿ ಶೈಲಿ ಸ್ಥಾಸ್ಯಸಿ ದುರ್ಭಗೆ. ಕಾಮಕ್ರೋಧಾದಿಗಳನ್ನು ಗೆದ್ದು ಬಿಡಬೇಕು ಅನ್ನೋ ಇಚ್ಛೆಯಿಂದ ನಾನು ತಪಸ್ಸು ಮಾಡ್ತಿದ್ದೇನೆ. ನೀನು ನನಗೆ ನಿನ್ನ ಹಾವಭಾವಗಳ ಮೂಲಕವಾಗಿ ವ್ಯಾಮೋಹ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಿ. ಇದಕ್ಕಾಗಿ 10,000 ವರ್ಷ ಕಾಲ ಕಲ್ಲಿನ ರೂಪದಲ್ಲಿ ಇದ್ದು ಬಿಡೋದು ಅಂತ ಅವಳಿಗೆ ಶಾಪ ಕೊಟ್ಟುಬಿಟ್ರು. ತಪೋಬಲಯುಕ್ತನಾದಂಥ ಒಬ್ಬ ಬ್ರಾಹ್ಮಣ ಬಂದು ನಿನ್ನನ್ನು ಉದ್ಧಾರ ಮಾಡ್ತಾನೆ. ಅದಾದ್ಮೇಲೆ ನಿನ್ನ ಹಿಂದಿನ ಸುಂದರವಾದ ರೂಪವನ್ನು ಪಡ್ಕೊಳ್ತೀವಿ. ಇಂದ್ರನೇ ಇದಕ್ಕೆಲ್ಲ ಕಾರಣ ಅಂತ ಗೊತ್ತಿದ್ಮೇಲೆ ವಿಶ್ವಾಮಿತ್ರರು ರಂಭೆಗೆ ಯಾಕೆ ಶಾಪ ಕೊಟ್ಟರು ಅಂತಂದ್ರೆ ಅದಕ್ಕೆ ಅಡಿ ಟಿಪ್ಪಣಿಯಲ್ಲಿ ಹೀಗೆ ಹೇಳ್ತಾರೆ, ಇಂದ್ರ ರಂಭೆಯನ್ನು ಪ್ರಚೋದಿಸಿದವನು. ಇಂದ್ರನ ಆಸ್ಥಾನದಲ್ಲಿ 10,000 ವರ್ಷಗಳ ಕಾಲ ರಂಭೆ ಇಲ್ಲದಂತಾಗಿ, ಅವಳ ನಾಟ್ಯ ಸಂಗೀತ ಇಲ್ಲದಂತಾಗಿ ಇಂದ್ರನಿಗೆ ತೊಂದರೆ ಆಗಲಿ. ಇಂದ್ರನಿಗೆ ಶಾಪ ಕೊಡೋದು ಹೀಗೆ ಶಾಪ ಕೊಟ್ಟುಬಿಟ್ರೆ ಆ ಶಾಪಕ್ಕಿಂತ ಆ ರಂಭೆಯ ಅಗಲಿಕೆ ಇಂದ್ರನಿಗೆ ಹೆಚ್ಚು ತೊಂದರೆ ಕೊಡಬಹುದು ಅಂತ ಆಲೋಚನೆ ಮಾಡಿ ರಂಭೆಗೆ ಅವರು ಶಾಪ ಕೊಟ್ಟರು ಅಂತ ಅಡಿ ಟಿಪ್ಪಣಿ ಹೇಳ್ತದೆ. ರಂಭೆಗೆ ಶಾಪ ಕೊಟ್ಟದ್ದಕ್ಕಾಗಿ ವಿಶ್ವಾಮಿತ್ರರಿಗೆ ಪಶ್ಚಾತ್ತಾಪ ಆಯಿತು ಅಂತ ಮತ್ತೊಬ್ಬರು ವ್ಯಾಖ್ಯಾನಕಾರರು ಹೇಳ್ತಾರೆ. ಯಾಕೆಂದ್ರೆ ದೋಷ ರಂಭೆಯದ್ದಿರಲಿಲ್ಲ. ತನ್ನ ಒಡೆಯನಾದಂತಹ ಇಂದ್ರನ ಆಜ್ಞೆ ಅಂತ ಅವಳು ಬಂದವಳು, ಅವಳಿಗೆ ಶಾಪ ಕೊಡಬಾರ್ದಿತ್ತು ನಾನು ಅಂತ ಆಲೋಚನೆ ಮಾಡಿದರು. ಅದಕ್ಕಾಗಿ ಶಾಪದ ಪರಿಹಾರವನ್ನು ಕೂಡ ಸೂಚನೆ ಮಾಡಿದರು ಅಂತ ಮತ್ತೆ ಕೆಲವರು ವ್ಯಾಖ್ಯಾನಕಾರರು ಅದನ್ನು ಹೇಳ್ತಾರೆ. ಹೀಗೆ ರಂಭೆಗೆ ಶಾಪ ಕೊಟ್ಟರು, ಪ್ರತಿಶಾಪ ಕೊಟ್ಟರು. ಕಾಮವನ್ನು ಗೆದ್ದವರಾಗಿದ್ದರು ಹಿಂದಿನ ಕಥೆಯಲ್ಲೇ, ಮೇನಕೆ ಕಥೆಯಲ್ಲೇ. ಆದರೆ ಕೋಪವನ್ನು ಗೆದ್ದವರಾಗಿರಲಿಲ್ಲ. ಅವ್ರಿಗೆ ಬೇಡ ಆಗಿದ್ರೆ ಆ ರಂಭೆಯನ್ನು ಬೈದು ಕಳಿಸಿಬಿಡುವುದಿತ್ತು ನಡೆಯಲಿಂದಂತೆ. ಶಾಪ ಕೊಡುವಂಥ ಕಾರಣ ಏನು ಇರಲಿಲ್ಲ. ಆದರೆ ಶಾಪ ಕೊಟ್ಟು ತಪಸ್ಸಿಗೆ ವಿಘ್ನ ಮಾಡಿಕೊಂಡ್ರು, ತಪಸ್ಸಿನ ಫಲವನ್ನು ಸೋರಿ ಹೋಗಿಸ್ಕೊಂಡ್ರು. ವಿಶ್ವಾಮಿತ್ರರ ಶಾಪದ ಕಾರಣದಿಂದಾಗಿ ರಂಭೆ ಕೂಡಲೇ ಶಿರೆಯ ರೂಪದಿಂದ ತಾಳಿಬಿಟ್ಲು. ಆ ಶಾಪದ ವಾಕ್ಯವನ್ನು ಕೇಳಿ ಇಂದ್ರ ಮತ್ತು ಮನ್ಮಥರಿಬ್ಬರಿಗೂ ಭಯ ಆಯಿತು. ಅವರು ತಮ್ಮ ತಮ್ಮ ಲೋಕಗಳಿಗೆ ತೆರಳಿದರು. ಇಂದ್ರಿಯಗಳು ಹತೋಟಿಗೆ ಬರಲಿಲ್ಲ ವಿಶ್ವಾಮಿತ್ರರಿಗೆ. ಮನಸ್ಸು, ಮಾತು
ಇವ್ಯಾವು ಉದ್ವಿಗ್ನವಾಗಿತ್ತಾದ್ರಿಂದ ಅವರಿಗೆ ಆತ್ಮಕ್ಕೆ ಶಾಂತಿಯೇ ಸಿಗಲಿಲ್ಲ. ಒಮ್ಮೆ ಕಾಮ, ಒಮ್ಮೆ ಕ್ರೋಧ, ಒಂದಾದ್ಮೇಲೆ ಒಂದು ಅವರಿಗೆ ಆಕ್ರಮಣ. ಹೇಗೆ ಮಾಡಬೇಕು ಅಂತ ದೊಡ್ಡ ಚಿಂತೆ ಆಯಿತು ಅವರಿಗೆ. ವಿಶ್ವಾಮಿತ್ರರು ಪ್ರತಿಜ್ಞೆ ಮಾಡಿದರು, ನೈವ ಕ್ರೋಧಂ ಗಮಿಷ್ಯಾಮಿ, ಇನ್ನು ಮುಂದೆ ಸಿಟ್ಟೆ ಮಾಡ್ಕೊಳ್ಳೋದಿಲ್ಲ. ನಚ ವಕ್ಷ್ಯಾಮಿ ಕಿಂಚನ, ಯಾರು ಏನೇ ಮಾಡಿದ್ರು ಒಂದು ಪ್ರತಿ ಮಾತನ್ನು ಆಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದರು. ಅನೇಕ ವರ್ಷಗಳ ಕಾಲ ದೀರ್ಘವಾದಂಥ ತಪಸ್ಸನ್ನು ಮಾಡ್ತೀನಿ, ಶ್ವಾಸೋಚ್ಛ್ವಾಸಗಳನ್ನು ಪ್ರತಿಬಂಧನ ಮಾಡಿ ನಾನು ತಪಸ್ಸನ್ನು ಮಾಡ್ತೀನಿ ಅಂತ ಅವರು ಆಲೋಚನೆ ಮಾಡಿದರು. ಶರೀರವನ್ನು ಶೋಷಣೆ ಮಾಡ್ತೀನಿ ತೀವ್ರವಾದಂಥ ತಪಸ್ಸಿನ ಮೂಲಕ. ಅನೇಕ ಶತವರ್ಷಗಳು ಕಳೆದ ನಂತರವೂ ನನಗೊಂದು ವೇಳೆ ಬ್ರಾಹ್ಮಣತ್ವ ಬರದೇ ಇದ್ದರೆ, ಬ್ರಾಹ್ಮಣ್ಯ ಪದವಿ ಅದು ಬರದೇ ಇದ್ದರೆ ಮತ್ತಷ್ಟು ಉಗ್ರವಾದ ತಪಸ್ಸನ್ನು ಮಾಡ್ತೇನೆ. ನಾನು ತಪಸ್ಸು ಮಾಡಲಿಕ್ಕೆ ಶುರು ಮಾಡಿದರೆ ನನ್ನ ಅವಯವಗಳಿಗಂತೂ, ನನ್ನ ಶರೀರಕ್ಕಂತೂ ಏನೂ ಧಕ್ಕೆ ಬರೋದಿಲ್ಲ, ಈ ಶರೀರ ಏನು ಸಾಯುವಂಥದ್ದಲ್ಲ. ಹೀಗೆ ಆಲೋಚನೆ ಮಾಡಿ ಅವರು ಮತ್ತಷ್ಟು ಘೋರವಾದಂಥ ತಪಸ್ಸನ್ನು ಮುಂದೆ ಪ್ರಾರಂಭ ಮಾಡಿದರು. ನೈವ ಕ್ರೋಧಂ ಗಮಿಷ್ಯಾಮಿ ದಶಭಕ್ಷ್ಯಾಮಿ ಕಿಂಚನ ಅಥವಾ ನೋಚ್ಛ್ವಸಿಷ್ಯಾಮಿ, ಶ್ವಾಸವಿಲ್ಲ, ಉಚ್ಛ್ವಾಸ ಇಲ್ಲ. ಹೀಗೆ ಬಲವಾದಂಥ ಪ್ರಾಣಾಯಾಮವನ್ನು ಮಾಡಿಕೊಂಡು ನಾನು ತಪಸ್ಸನ್ನು ಮಾಡ್ತೇನೆ ಅಂತ ಆಲೋಚನೆ ಮಾಡಿದರು ಅವರು. ಹಾಗೆ ತಪಸ್ಸು ಮಾಡೋದಕ್ಕಿಂತ ಪ್ರಾಣಾಯಾಮ ಪುರಸ್ಸರವಾಗಿ ಸಗರ್ಭವಾಗಿ ಪ್ರಾಣಾಯಾಮ ಮಾಡಿಕೊಂಡು, ಪ್ರಾಣಾಯಾಮದ ಮಧ್ಯದಲ್ಲಿ ಕುಂಭಕದಲ್ಲಿ ಧ್ಯಾನ ಏನು ಮಾಡ್ತೀವಲ್ಲ ಅದಕ್ಕೆ ಬಲ ಹೆಚ್ಚು. ಅದಕ್ಕಾಗಿ ಆ ಪ್ರಾಣಾಯಾಮವನ್ನು ಆಚರಿಸಿಕೊಂಡಿರ್ತಿದ್ರು ಈ ಋಷಿಗಳೆಲ್ಲ. ಅಲ್ಲಿಗೆ 64ನೇ ಸತ್ರ ಮುಕ್ತಾಯ ಆಗಿದೆ.